ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಲ್ಲು ಚಪ್ಪಲಿ ತೂರಾಟ ಕೇಸ್ನಲ್ಲಿ 8 ಜನರನ್ನ ಬಂಧಿಸಲಾಗಿದೆ. ಒಟ್ಟು ನಾನು ಆಗಲೇ ಹೇಳಿದಂತೆ ಬಂಧಿತರೆಲ್ಲರೂ 19ರಿಂದ 23 ವರ್ಷ ವಯಸ್ಸಿನವರು. ಮತಾಂಧತೆಯನ್ನು ತುಂಬಿಕೊಂಡು ಮತದ ಅಫೀಮನ್ನು ತುಂಬಿಕೊಂಡಿರ್ತಕ್ಕಂಥದ್ದು ಅಥವಾ ಇವರಿಗೆ ತುಂಬಿರ್ತಕ್ಕಂಥದ್ದು. ನವನಗರ ನಿವಾಸಿ ತನ್ವೀರ್, ಪೆಂಡಾರಗಲ್ಲಿಯ ಮುಜ್ಜು, ಸದ್ದಾಂ, ಫಯಾಜ್, ಸರ್ಫರಾಜ್, ರಿಯಾನ್, ಅಯಾನ್, ವಸೀಂ ಇವ್ರನ್ನ ಬಂಧಿಸಿ ಈಗ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸುಮೋಟೋ ಕೇಸನ್ನು ಹಾಕ್ಕೊಂಡು FIR ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲಿ ತನ್ವೀರ್ ಅನ್ನುವವನೇ ಕಲ್ಲೆಸೆದಿರ್ತಕ್ಕಂಥದಕ್ಕೆ ಸಾಕ್ಷಿಗಳು ಸಿಕ್ಕಿದೆ. ಪೊಲೀಸರು ಪ್ರಕರಣ ಮುಚ್ಚಾಕೋದಕ್ಕೆ ನೋಡಿದ್ರು ಆರಂಭದಲ್ಲಿ, ಇದು ಉದ್ದೇಶಪೂರ್ವಕ ಅಲ್ಲ ಅಂತ. ಆದರೆ ಈಗ ಅವರೇ ವಿಡಿಯೋವೊಂದನ್ನು ಬಿಡುಗಡೆ ಮಾಡುವಂತಹ ಸಂದರ್ಭ ಬಂದಿದೆ. ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ 9ವರೆಗೆ ಪ್ರಾರ್ಥನೆ ಮುಗಿದ್ರೆ 10 ಗಂಟೆ ತನಕ ಇವರು ಮಸೀದಿನಲ್ಲೇ ಇದ್ದಾರೆ ಅಂದರೆ ಮಸೀದಿಯಿಂದ ಯಾಕೆ ಅವ್ರನ್ನ ಕಳಿಸಿಲ್ಲ, ಯಾರ ಹುಕುಂ ಇದು ಅಂತ ಗೊತ್ತಾಗಬೇಕಲ್ಲ. ಶಿವಾಜಿ ಜಯಂತಿ ವೇಳೆ ನಡೆದಿರ್ತಕ್ಕಂಥ ಕಲ್ಲು ತೂರಾಟದಲ್ಲಿ ಈಗಾಗಲೇ ಪೊಲೀಸರು ಹಲವರನ್ನು ಬಂಧಿಸಿದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನಿನ್ನೆ ನಡೆದಿರ್ತಕ್ಕಂಥ ಪ್ರಕರಣ ಸುಮಾರು ಎಷ್ಟು ಜನರ ಬಂಧನವಾಗಿದೆ, ಮತ್ತು ಆ ಕಲ್ಲನ್ನು ತೂರಿದಂಥ ವ್ಯಕ್ತಿ ಬಂಧನ ಆಗಿದೆಯಾ ಅಥವಾ ಅವನ ಹೆಸರು ಏನು ಸರ್? ಅವನ ಹೆಸರು ಈಗಾಗಲೇ ಆ ಪ್ರಕರಣದಲ್ಲಿ 8 ಜನಗೆ ಬಂಧನ ಆಗಿದೆ. ಅದರಲ್ಲಿ A1 ಆರೋಪಿ ಆ ಕಲ್ಲು ಯಾರು ಎಸೆದಿದ್ದಾನೆ ಅವನ ಹೆಸರು ತನ್ಜೀರ್. ನವನಗರ 28 ವರ್ಷ, ನವನಗರ ಸೆಕ್ಟರ್ 8 ವಾಸಿ ಅವನು. ಅವನದು ನಮ್ಮ ವಿಡಿಯೋ ಅಲ್ಲಿ ನಾವು ಕೂಡ ಅಲ್ಲಿ ವಿಡಿಯೋ ಮಾಡಿಸಿದ್ದೀವಿ. ಕ್ಲಿಯರ್ ಕಟ್ ಆಗಿ ಬಂದಿದೆ. ಅಲ್ಲಿ ಒಂದು ಮಸ್ಜಿದ್ ಒಳಗೆ ಒಂದು ಶೂ ರ್ಯಾಕ್ ಇತ್ತು. ಆ ಶೂ ರ್ಯಾಕ್ ಕೆಳಗೆ 2 ಕಲ್ಲಿತ್ತು. ಆ 2 ಕಲ್ಲು ತಗೊಂಡು ಅವರು ಎಸೆದಾನೆ. ಆ ಕಲ್ಲು ತಮ್ಮ ಪೊಲೀಸ್ ಪೇದೆಗಳಿಗೂ ಬಿದ್ದಿದೆ, ತಮಗೂ ಬಿದ್ದಿದೆ ಸರ್. ಬಟ್ ಯಾವುದೂ ನಮಗೆ ಮೇಜರ್ ಇಂಜರಿ ಆಗಿಲ್ಲ. ನಾವು ಎಲ್ಲ ಅಲ್ಲಿ ಇದ್ದೀವಿ. ಅವರು ಕೂಡ ಪೊಲೀಸ್ ಅವರು ಕೂಡ ಹೆಲ್ಮೆಟ್ ಹಾಕಿದರು. ಮೇಜರ್ ಇಂಜರಿ ಯಾವುದೂ ಆಗಿಲ್ಲ. ರಿವರ್ಸ್ ಟೋಲ್ ಪೆಂಡಿಂಗ್ ಯಾವುದೂ ಆಗಿಲ್ಲ. ಇದು ಮುಗಿದ ನಂತರ ನಾವು ಇಮಿಡಿಯೇಟ್ಲಿ ವಿಡಿಯೋ ಫುಟೇಜ್ ಮೇಲೆ ಐಡೆಂಟಿಫೈ ಮಾಡಿ ಅವನಿಗೆ ಮತ್ತು ಇನ್ನೂ 7 ಜನಕ್ಕೆ ಅಲ್ಲಿ ನಾವು ಇದ್ದೀವಿ. ಎಲ್ಲರಿಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸಿದ್ದಾರೆ ಅವ್ರು ಈ ಥರ ಇನ್ನೂ 7 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಎಲ್ಲರಿಗೆ ಈ ಕೇಸಲ್ಲಿ ಯಾರೇ ಐಡೆಂಟಿಫೈ ಆಗಬೇಕು ಎಲ್ಲರಿಗೆ ಐಡೆಂಟಿಫೈ ಮಾಡಿ ನಾವು ಅರೆಸ್ಟ್ ಮಾಡಿದ್ದೀವಿ. ಆ ದೃಶ್ಯವನ್ನು ನೋಡಿದರೆ ಅವ ಉದ್ದೇಶಪೂರ್ವಕವಾಗಿ ಒಗೆದಿದ್ದಾನೆ ಅಂತ ಅನಿಸುತ್ತೆ ಸರ್ ವಿಡಿಯೋ. ಅವರು ಕಲ್ಲು ಉದ್ದೇಶಪೂರ್ವಕವಾಗಿ ಒಗೆದಿದ್ದಾನೆ, ಅದು ಕರೆಕ್ಟ್ ಇದೆ. ಬಟ್ ಮುಂಚೆ ಪ್ಲಾನಿಂಗ್ ಇತ್ತು ಅಥವಾ ಪ್ಲಾನಿಂಗ್ ಇಲ್ಲ. ಸದ್ಯತೆಗೆ ಏನು ಕಂಡು ಬರ್ತಾ ಇದೆ, ಅವರು ಬೇರೆ ಕಡೆಯಿಂದ ತಗೊಂಡು ಬರಲಿಲ್ಲ. ಅಲ್ಲಿ ಒಂದು ರ್ಯಾಕ್ ಕೆಳಗೆ ಸುಮಾರು ವರ್ಷದಿಂದ ಇರಬಹುದು ಅಥವಾ ತುಂಬ ಟೈಮಿಂದ ಇರಬಹುದು 2 ಕಲ್ಲು ಅವ್ರ ಕೈಗೆ ಏನು ಸಿಕ್ತು, ಸಣ್ಣ ಕಲ್ಲು, ಅದು ಎಸೆದಾನೆ. ಚಪ್ಪಲಿ ಎಸೆದವನ್ನ ಏನಾದರೂ ಬಂಧನ ಆಗಿದೆಯಾ ಸರ್? ಅವ್ರಿಗೆ ಕೂಡ ಬಂಧನ ಮಾಡಿದ್ದೀವಿ. ಟೋಟಲ್ 8 ಮೆಂಬರ್ಸ್ಗೆ ಇವನು ಸೇರಿ 8 ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ ಅಂತ.